ನಮಸ್ಕಾರ, ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಇಡ್ಲಿ ರವೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಅವತ್ತು ಸೋರೆಕಾಯಿ ಇಡ್ಲಿ ಮಾಡ್ತಾ ಹೇಳಿದ್ನಲ್ಲ, ಬಾಯ್ದಲ್ಲಿ ಸುಮ್ಮನೆ ಹೀಗೆ ಮಾಡಬೇಕು ಅಂತ ಹೇಳಿದ್ದೆ. ಬಟ್ ನನಗೆ ಕೆಲವರಿಂದ ಬಂತು ಸಜೆಷನ್ನು, ಹೊಸದಾಗಿ ಮದುವೆ ಆದವ್ರಿಗೆ ನೀವು ಮುಂಚೆಯಿಂದ ತೋರಿಸಿದ್ರು ವಾಸಿ ಅಂತ. ಸೊ ನಾನು ಫಸ್ಟ್ ಸ್ಟೆಪ್ಪಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಮುಂಚೆ ನಾನು ಅಕ್ಕಿನ ಅಳತೆ ಮಾಡ್ಕೋತಿದ್ದೀನಿ. ನೋಡಿ, 4 ಪಾವ್ ತಗೊಳ್ತಾ ಇದ್ದೀನಿ. ಇದು 1 ಪಾವ್, ಇದರಲ್ಲಿ 4 ತಗೋತಿದ್ದೀನಿ. ಒಂದ್ಸಲಿ ಮಾಡ್ತಾ ಒಂದು ಸ್ವಲ್ಪ 4 ಪಾವು 8 ಪಾವು ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಬೇಕಾ ತಿಂಡಿ ಇಡ್ಲಿ ಎಲ್ಲ ಮಾಡ್ಕೋಬೋದು. ತೋರಿಸ್ತೀನಿ ತೊಳೆಯೋದನ್ನು. ಹೀಗೆ ಚೆನ್ನಾಗಿ ಉಜ್ಜಿ ತೊಳಿಬೇಕು. ಇನ್ನೊಂದ್ಸಲಿ ತೊಳಿತಿದ್ದೀನಿ. ಫುಲ್ ನೀರನ್ನು ತೆಗೆದುಬಿಡಿ. ನಿಧಾನಕ್ಕೆ ಈಗ ಇದನ್ನು ಒಣಗಿಸೋದು ಹೇಳ್ಕೊಡ್ತಿದ್ದೀನಿ. ನಾನು ಮೊದಲಾಗಿ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಸಿಂಥೆಟಿಕ್ ಒಂದು ಬಟ್ಟೆ ತೊಗೊಂಡಿದ್ದೀನಿ. ಕಲ್ಲರ್ ಹೋಗಲ್ವ ನೋಡ್ಕೊಂಡ್ಬಿಟ್ಟು ಅದನ್ನು ಉಪಯೋಗಿಸಿ. ಇಲ್ಲದೇ ಇದ್ದರೆ ಅಕ್ಕಿನ ನೀವು ಒಣಗಿಸಿದಾಗ ಆ ಕಲ್ಲರ್ ಹತ್ಕೊಂಡ್ಬಿಟ್ರೆ ಕಷ್ಟ. ಅದನ್ನು ಒಂದು ಕನ್ಫರ್ಮ್ ಮಾಡಿಕೊಂಡು ಸಿಂಥೆಟಿಕ್ ಬಟ್ಟೆ ತೊಗೊಳ್ಳಿ, ಬೇಗ ಒಣಗುತ್ತೆ. ಈಗ ಇದನ್ನು ಹೀಗೆ ಹರಡಬೇಕು. ಹೀಗೆ ಹರಡ್ಬಿಡಿ. ಇದನ್ನು 1-2-3 ಅವರ್ಸ್ ನಾವು ಹೀಗೆ ಇಟ್ಬಿಡೋಣ. ಆಮೇಲೆ ಇದು ಒಂದು ಸ್ವಲ್ಪ ಇದಾಗ್ದಂಗೆ ಆಗುತ್ತೆ. ಇದು ಒಚ್ಚಾಗಿ ಹಿಟ್ಟು ಮಾಡಿಸೋ ಅಷ್ಟು 4-5 ದಿವಸ ಒಣಗೋದು ಬೇಕಿಲ್ಲ. 1-2-3 ಅವರ್ಸ್ ನಾವು ಹೀಗೆ ಬಿಟ್ಬಿಡೋಣ. ಅವಾಗವಾಗ ಹೀಗೆ ಕೈ ಆಡಿಸ್ತಾ ಇರಬೇಕು. ನಾನು ಆಮೇಲೆ ಹುರಿಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಈ ಥರ ಒಣಗಿದೆ. ಈಗ ಇದನ್ನು ಹುರಿಬೇಕು. ಹದವಾಗಿ ಹುರಿಬೇಕು. ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನೀವು ಇಡ್ಲಿ ಮಾಡೋಕ್ಕೆ, ಆವಿ ಗಡುಬು ಮಾಡೋಕ್ಕೆ, ಉಪ್ಪಿಟ್ಟು ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ, ಮೃದುವಾಗಿ ಎಲ್ಲದಕ್ಕೂ ಆಗುತ್ತೆ. ನಾನು ಇದನ್ನು ಒಂದು 15 ದಿವಸ 22 ದಿವಸಕ್ಕೆ ಆಗೋ ಅಷ್ಟು ಹೀಗೆ ತೊಳೆದ್ಬಿಟ್ಟು ಹುರಿದ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಮಾಡಬೇಕು ಅನ್ನಿಸ್ದಾಗ ಮಿಕ್ಸಿನಲ್ಲಿ ಅದನ್ನು ರವೆ ಮಾಡ್ಕೊಂಡ್ರಾಯ್ತು. ಈಗ ಅಕ್ಕಿನ ಹುರಿದ್ಬಿಟ್ಟು ಹಾಗೆ ಎತ್ತಿಟ್ಕೊಂಡ್ಬಿಡೋದು. ಯಾವತ್ತು ಬೇಕು ಅನ್ಸುತ್ತೋ ಅವತ್ತು ಫ್ರೆಶ್ ಆಗಿ ಅದನ್ನು ರವೆ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ, ಇದು ಹಗುರ ಬರ್ತಾ ಇದೆ. ಮಾಡ್ತಿದ್ದಂಗೆ ಇನ್ನೊಂದು ಸ್ವಲ್ಪ ಆಗಬೇಕು.
ನೋಡಿ ಕಲರ್ ಚೇಂಜ್ ಆಗಿರೋದು ಕಾಣಿಸ್ತಿದೆಯಾ? ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ಇದನ್ನು ಒಂದು ಬೇಸನ್ನಿಗೆ ಹಾಕಿಡ್ತೀನಿ. ಆಮೇಲೆ ಇದನ್ನು ಸ್ಟೋರ್ ಮಾಡ್ಕೊಳ್ಳೋಕೆ ಮುಂಚೆ ಇದು ಫುಲ್ ಆರಿದೆಯಾ ನೋಡ್ಕೊಂಡ್ಬಿಟ್ಟು ನೀವು ಸ್ಟೋರ್ ಮಾಡ್ಕೊಳ್ಳಿ. ಫುಲ್ ಆರಿದ ಮೇಲೆ ಒಂದು ಡಬ್ಬದಲ್ಲಿ ಹಾಕಿಡಿ. ಇಡ್ಲಿ ಮಾಡ್ತಾ ಅದನ್ನು ರವೆ ಮಾಡ್ಕೊಂಡ್ಬಿಟ್ಟು ಅದನ್ನು ಮಾತ್ರ ಉಗುರು ಬೆಚ್ಚಗಿರೋ ನೀರಿನಲ್ಲಿ ನೆನೆಸಿ ಆಮೇಲೆ ರುಬ್ಬಕ್ಕೆ ಹಾಕ್ಕೋಬೇಕು. ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ವೆರಿ ಮಚ್.